ಹೆಂಗಿದ್ರು ಅಂದ್ರೆ ನಿಜವಾಗ್ಲೂ ನಾವು ಕಲಿಸುವುದು ಒಂದ್ ಅಕ್ಷರ ಆಗಿರ್ಬೋದು, ಅದರ 10ರಷ್ಟು ನೀವು ಕಲ್ತಿರ್ತೀರಾ. ಕಾರಣ ಇಷ್ಟೇ, ಒಂದು ಸಂಸ್ಕಾರ ನಮ್ಮಲ್ಲಿದ್ದಾಗ ನಾವೆಲ್ಲದನ್ನು ಬೆಳೆಸ್ಕೊಂಡು ಹೋಗ್ತೀವಿ. ನಿಮ್ಮ ನೀವು ಚಿಕ್ಕವರಿದ್ದಾಗ ನಿಮ್ಮ ತಂದೆ ತಾಯರು ಹೇಗೆ ನಮ್ಮೊಟ್ಟಿಗೆ ಸಂಸ್ಕಾರಯುತವಾಗಿ ನಮ್ಮ ಜೊತೆಗೆ ತುಂಬಾ ಒಡನಾಟ ಇದ್ರು, ನಿಮ್ಮನ್ನ ಪ್ರೀತಿಯಿಂದ ನಮ್ಮ ಶಾಲೆ ಕಳಿಸ್ಕೊಡ್ತಾ ಇದ್ರು. ನಾವು ಪಂಚಾಯತಿಯವ್ರಿಗೆ ಎಷ್ಟೋ ಸಾರಿ ಹೇಳಿದ್ವಿ, ಇಲ್ಲಿ ಮಕ್ಕಳು ದಾಟ್ಲಿಕ್ಕೆ ತುಂಬಾ ಕಷ್ಟ ಇದೆ, PV ರೋಡ್ ಇದು, ಒಳಗಡೆಗೆ ನೆಲ ಸೇತುವೆ ಮಾಡಿ ಕೆಳಗಡೆಗೆ ಮಕ್ಕಳು ಬರೋ ಹಂಗ್ ಮಾಡ್ರಿ, ಮೇಲೆ ವಾಹನಗಳು ಚಲಿಸ್ಲಿಕ್ಕೆ ಅನುಕೂಲಿಸ್ರಿ ಅಂತ ಹೇಳಿದಾಗ ಗ್ರಾಮದವರು ಹೋಗೊಡ್ಲಿಲ್ಲ. ಆ ಕಮಾನ್ ಅಥವಾ ಆ ಒಂದು ನಿರ್ಮಾಣ ಮಾಡಿಗೊಡ್ಲೇ ಇಲ್ಲ, ಅವರು ಸೇತುವೆಯನ್ನ ಮೇಲ್ಸೇತುವೆ ಮಾಡ್ಲೇ ಇಲ್ಲ. ಹಾಗಾಗಿ ಮಕ್ಕಳ ಸಂಖ್ಯೆ ಕ್ಷೀಣಿಸುತ್ತಾ ಬಂತು. ಯಾಕಂದ್ರೆ ಹಲವಾರು ಘಟನೆಗಳು ಆಕ್ಸಿಡೆಂಟ್ಗಳು ನಡೆದ್ರಿಂದ ಅವರು ಇದಕ್ಕೆ ಕಾಳಜಿ ತಗೊಳ್ಳೇ ಇಲ್ಲ. ನಮ್ಮ ಗ್ರಾಮದ ಒಂದು ಕಣ್ಣು ಏನಪ್ಪಾ, ಶಾಲೆಗಳು ಗ್ರಾಮಕ್ಕೆ ಬೆಳಕು ನೀಡ್ತವೆ. ಇಲ್ಲಿ ಕಲಿತಂತ ಮಕ್ಕಳು ಮುಂದೆ ಒಳ್ಳೆ ವಿದ್ಯಾರ್ಥಿಗಳಾಗಿ ಹೊರಹೊಮ್ಮಿ ಮತ್ತೆ ಅವರು ಒಳ್ಳೊಳ್ಳೆ ಹುದ್ದೆಗಳನ್ನ ಅಲಂಕರಿಸುತ್ತಾ ಪೊಲೀಸರು, ಡಾಕ್ಟರು, ಇಂಜಿನಿಯರು ಅಥವಾ ಇನ್ನೇನೋ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅಥವಾ ಆಟೋ ಓಡಿಸ್ತಕ್ಕಂಥವ್ರು ಅಥವಾ ಮನೆ ಕಟ್ಟುವಂಥವ್ರು ಎಲ್ಲರೂ ಒಬ್ಬೊಬ್ಬರು ತಯಾರಾಗಿ ಹೊರಗೆ ಹೋಗಿರ್ತೀರಾ, ಅಥವಾ ಮಿನಿಸ್ಟರ್ ಆಗಿರ್ತೀರಾ, ಕೆಲವರು MLA ಆಗಿರ್ತೀರಾ. ಇಂಥವ್ರೆಲ್ಲ ಹೊರಹೊಮ್ಮಿಸ್ತಕ್ಕಂಥ ಒಂದು ಕಣ್ಣು ಬೆಳಕನ್ನು ನೀಡ್ತಕ್ಕಂಥದ್ದು ಈ ನಮ್ಮ ಶಾರದಾ ಮಂದಿರ ಅಥವಾ ಶಾಲೆ. ಈ ಶಾಲೆ ಬಗ್ಗೆ ಅಭಿಮಾನ ಇಟ್ಕೋಬೇಕು ಎಲ್ರು. ನಿಮ್ಮರೆಲ್ಲ ನಿಮ್ಮ ತಂದೆ ತಾಯಿಗಳು, ಪೋಷಕರೆಲ್ಲರೂ ನಮಗೊಂದು ಸಹಕಾರ ಕೊಟ್ಟೋದಕ್ಕೆ ನೀವೆಲ್ಲ ನಮ್ಮನ್ನ ಅಚ್ಚುಮೆಚ್ಚಾಗಿ ನೀವು ನೋಡ್ತಿದ್ರಿ, ನಿಮಗೆ ಅಚ್ಚುಮೆಚ್ಚಾಗಿ ನಾವು ಪಾಠವನ್ನ ನೀಡ್ತಿದ್ವಿ. ಅದು ನಮ್ಮ ಕರ್ತವ್ಯ, ಅದನ್ನೇನು ನಾವು ಹೊಳ್ಕೊಳ್ಬೇಕಾಗಿಲ್ಲ. ಆದ್ರೂ ಏನಪ್ಪಾ ಅಂದ್ರೆ ಈ ಸರ್ಕಾರಿ ಶಾಲೆಯ ಸೌಲಭ್ಯಗಳನ್ನ ನಾವು ನೀವೆಲ್ಲರೂ ಉಪಯೋಗಿಸಬೇಕು. ನೀವು ನಿಮ್ಮ ಮಕ್ಕಳು ಜನರೇಷನ್ ಎಲ್ಲ ಉಪಯೋಗಿಸಕ್ಕಂದ್ರೆ ಮರೆಯದೆ ತಪ್ಪದೆ ಎಲ್ಲರೂ, ಎಷ್ಟೊಂದು ಸೌಲಭ್ಯಗಳು ಇವಾಗ ನಾವು ಏನೇ ಇರ್ಲಿಲ್ಲ, ಒಂದು ಕಸ್ಟಮರ್ಗೆ ಈಚ್ ಆಫೀಸ್ ಸಹಿತ ದುಡ್ಡು ಕೊಟ್ಟು ತಗೋಬೇಕಾಗಿತ್ತು. ನಾವೆಲ್ಲ ನಮ್ಮ ಕ್ಲಾಸಿಗೆ ನಾವು ತಗೊಂಡ್ಬರ್ತಿದ್ವಿ. ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವು ವಿದ್ಯಾಭ್ಯಾಸ ನಿಮಗೆಲ್ಲ ಕಲಿಸಿದ್ವಿ. ಒಂದು ಚಾರ್ಟ್ ಇರ್ಲಿಲ್ಲ, ಏನು ಇರ್ಲಿಲ್ಲ ಅಂತ. ಈಗ ಸರ್ಕಾರ ಎಲ್ಲದನ್ನು ಕಲ್ಪಿಸಿದೆ, ಆದ್ರೆ ಪಡಿತಕ್ಕಂಥ ಫಲಾನುಭವಿ ಮಕ್ಕಳೇ ಶಾಲೆಗೆ ಬರ್ತಿಲ್ಲ ಅಂದ್ರೆ ಶಿಕ್ಷಕರಿಗೆ ಎಷ್ಟೊಂದು ನೋವಾಗುತ್ತೆ, ನೀವೇ ಯೋಚನೆ ಮಾಡ್ರಿ. ಆದ್ದರಿಂದ ನಿಮ್ಮ ಪಕ್ಕದ ನೆರೆಹೊರೆಯವರ, ನೀವು ಇಲ್ಲಿ ಇರ್ತಕ್ಕಂಥ ಈ ಗ್ರಾಮದಲ್ಲಿ ಇರ್ತಕ್ಕಂಥವ್ರೆಲ್ಲರೂ ನಿಮ್ಮ ಮಕ್ಕಳನ್ನ ನಮ್ಮ ಸರ್ಕಾರ ಶಾಲೆಗೆ ಕಳಿಸ್ರಿ. ಒಳ್ಳೆ 1ನೇ ತರಗತಿಯಿಂದಲೇ ಇಲ್ಲಿ ಇಂಗ್ಲಿಷ್ ಪ್ರಾರಂಭ ಇದೆ. ಇಂಗ್ಲಿಷಿನ ವ್ಯಾಮೋಹ ಹೆಚ್ಚಾಗ್ಬಿಟ್ಟಿದೆ. ಅದು ಬರೀ ವ್ಯವಹಾರಿಕ ಅಷ್ಟೇ, ಉದ್ಯೋಗಕ್ಕಷ್ಟೇ ಸೀಮಿತ. ಆದ್ರೆ ಸಂಸ್ಕಾರವನ್ನು ಕಲಿಸುವುದು ನಮ್ಮ ನೆಲ, ನಮ್ಮ ಜಲ, ನಮ್ಮ ಭಾಷೆ, ನಮ್ಮ ನಡೆ, ನಮ್ಮ ನುಡಿ ಅನ್ನೋದನ್ನ ನಾವ್ಯಾವತ್ತೂ ನೆನಪಿಟ್ಕೋಬೇಕು, ಮರೆಯಬಾರದು. ಆದ್ದರಿಂದ ದಯವಿಟ್ಟು ಕಾಳಜಿಪೂರ್ವಕವಾಗಿ ಮಕ್ಕಳನ್ನ ನಮ್ಮ ಸರ್ಕಾರಿ ಶಾಲೆಗೆ ಕಳಿಸ್ರಿ. ಮತ್ತೆ ನೀವೆಲ್ಲರೂ ಅಷ್ಟೊಂದು ಆಸಕ್ತಿಯಿಂದ ಪಾಠಗಳನ್ನ ಕೇಳ್ತಾ ಇದ್ರಿ. ಒಂದು ಸೂಜಿ ಬಿದ್ದ ಶಬ್ದ ಕೇಳಿಸ್ಬೇಕು. ನೀವು 45 ಮಕ್ಕಳಷ್ಟೇ, ಆದ್ರೆ ಬರ್ತಾ ಬರ್ತಾ 65, 75 ಆಗಿ 80 ಮಕ್ಕಳು ಒಂದೊಂದು ಕ್ಲಾಸ್ನಲ್ಲಿ ಕುಳಿತುಕೊಳ್ಳುವಂತ ಪರಿಸ್ಥಿತಿ ಬಂತು. ಅಂತ ಪರಿಸ್ಥಿತಿ ನಮ್ಮ ಚೇರ್ ಟೇಬಲ್ ಹೊರಗೆ ಕಟ್ಕೊಂಡು ನಾವು ನಿಮ್ಮನ್ನು ಕೂಡಿಸ್ಲಿಕ್ಕೆ ಅವಕಾಶ ಮಾಡಿ ಪಾಠ ಮಾಡ್ತಾ ಇದ್ವಿ. ಆದ್ರೂ ಒಂದು ಆಸಕ್ತಿ ಇತ್ತು ನಿಮ್ಮಲ್ಲಿ, ಕುಳಿತು ಕೇಳ್ತಕ್ಕಂಥ ಒಂದು ಮನಸ್ಥಿತಿ ಇತ್ತು. ಆ ಮನಸ್ಥಿತಿಯನ್ನು ಕಲ್ಪಿಸ್ಕೊಂಡು ನೀವು ಮನೆ ವಾತಾವರಣ ಹೆಂಗಾರ ಇರಲಿ, ನಮ್ಮ ಶಾಲೆಗೆ ಬಂದಾಗ ನಮ್ಮ ಮಕ್ಕಳಾಗಿ ವರ್ತಿಸಿ ನಾವು ಹೇಳಿದಂಥ ಮಾತುಗಳನ್ನ ನೀವು ಕೇಳ್ತಾ ಇದ್ರಲ್ಲ, ಆ ಆಸಕ್ತಿನ ನಾವು ಮೆಚ್ಚಬೇಕು. ಯಾರು ಮೊದಲು ಲೆಕ್ಕ ಮಾಡ್ಕೊಂಡ್ ಬರ್ತಿರೋ ಅಥವಾ ಯಾರು ಮೊದಲು ಡಿಕ್ಟೇಷನ್ ಶಬ್ದಗಳನ್ನ ಬರ್ಕೊಂಡ್ ಬರ್ತಿರೋ ಅಂದ್ಕೂಳೆ ಅವ್ರಿಗೆ ವೆರಿ ಗುಡ್ ಅಂದ್ಕೂಳೆ ಮಕ್ಕಳೆಲ್ಲ ನಾ ಮುಂದ್ ಬಿದ್ನೆವು ಎದ್ನು ಅಂತ ಓಡ್ ಬಂದು ತೋರ್ಸ್ಲಿಕ್ಕೆ ಬರ್ತಿದ್ರಿ. ಅದು ನನಗೆ ಇವತ್ತು ನಿಮ್ಮನ್ನೆಲ್ಲ ಒಬ್ಬೊಬ್ಬರನ್ನ ನೋಡಿದಾಗ ನನಗೆ ನೆನಪಾಗ್ತಾ ಇದೆ. ಆ ಜಕ್ಕಾಳೆ ಅಂತೂ ಮೊದಲೇ ಓಡಿ ಬರ್ತಿದ್ದ, ಈಗ ಅವ್ನು ಮೇಷ್ಟ್ರಾಗಿದ್ದಾರೆ. ಇನ್ನು ಹಲವಾರು ಜನ ಇದ್ದೀರಾ, ಬಹಳ ಸುಂದರವಾಗಿ ಅಕ್ಷರಗಳನ್ನ ಬರಿತಿದ್ರಿ. ನಾವು ಹೇಳಿದ ಮಾತಿಗೆ ಯಾವುದಕ್ಕೂ ವಿರುದ್ಧ ಇರಲಿಲ್ಲ. ಒಳ್ಳೆ ವಿಧೇಯತೆಯಿಂದ ಗುರುಗಳಿಗೆ ವಿಧೇಯರಾಗಿ ಒಳ್ಳೆ ಶಿಷ್ಯರಾಗಿ ಇವತ್ತು ನಿಮ್ಮ ಕಾಲ್ ಮೇಲೆ ನಿಂತ್ಕೊಂಡು ಒಂದೊಂದು ಹುದ್ದೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೀರಾ. ಕಾಯಕವೇ ಕೈಲಾಸವೆನ್ನುವಂತೆ ಆ ಕೆಲಸಗಳನ್ನ ಕಾಯ್ದುಕೊಳ್ರಿ. ನಿಮ್ಮ ಮಕ್ಕಳಿಗೂ ಒಳ್ಳೆ ವಿದ್ಯಾಭ್ಯಾಸ ಕೊಡಿ. ನಾವು ಇವತ್ತು ಮನೆಗೆ ಬೆಂಕಿ ಹತ್ತು ಅಂದ್ರೆ ಎಲ್ಲ ಸುಟ್ಟು ಊರು ಬೂದಿ ಆಗತ್ತೆ, ಅಥವಾ ಕಳ್ಳ ಬಂದ ಅಂದ್ರೆ ಇದ್ದಂತ ಒಡವೆ ವಸ್ತು, ನಗ ನಾಣ್ಯದ ಎಲ್ಲದನ್ನು ದರೋಡೆ ಮಾಡ್ಕೊಂಡು ಹೋಗ್ಬೋದು. ಆದ್ರೆ ನೀವು ಮಕ್ಕಳಿಗೆ ಕೊಡ್ತಕ್ಕಂಥ ವಿದ್ಯೆ ಏನಿದೆಯಲ್ಲ, ಅದನ್ನ ಯಾರು ಕದಲಿಕ್ಕಾಗಲ್ಲ, ಯಾರು ಸುಡ್ಲಿಕ್ಕಾಗಲ್ಲ, ಯಾರು ಬಿಸಾಕ್ಲಿಕ್ಕಾಗಲ್ಲ. ಅಂತಹ ಒಂದು ಒಳ್ಳೆಯ ವಿದ್ಯಾದಾನವನ್ನ ಮಕ್ಕಳಿಗೆ ಕೊಡಿ, ಸಂಸ್ಕಾರವಂತರನ್ನಾಗಿ ಮಾಡಿ. ನೀವು ಇಷ್ಟೊಂದು ಅದ್ದೂರಿಯಾಗಿ ಮಾಡ್ತೀರಿ ಅಂತ ನಾ ಕನಸಿನಲ್ಲೂ ಎಣಿಸಿರ್ಲಿಲ್ಲ. ಆದ್ರೂ ನನಗೆ ತುಂಬಾ ಸಂತೋಷ ಆಗ್ತದೆ ನಿಮ್ಮನ್ನೆಲ್ಲ ನೋಡಿ. ಇಲ್ಲಿ ಕರೆಸಿ ನನಗೆ ಸನ್ಮಾನ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ದೇವರು ನಿಮಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಮನೆಯವರಿಗೆಲ್ಲರಿಗೂ ಆಯುರ ಆರೋಗ್ಯ ಕೊಟ್ಟು ಒಳ್ಳೆ ಇದನ್ನ ಕೊಡ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.